ಕಾರಣಗಳನ್ನು ತಿಳ್ಕೊಂಡ್ಬಿಟ್ಟು ಕಾರಣಗಳನ್ನು ನೋಡಿದಾಗ ಮತ್ತೆ ಅದೇ ಬಂತ್ರಿ ರೀಸನ್. ತಂದೆ ತಾಯಿ ಎಕನಾಮಿಕಲಿ ತುಂಬ ಪೂವರ್ ಅದ, ಎಜುಕೇಷನ್ ಬಗ್ಗೆ ಅವೇರ್ನೆಸ್ ಇಲ್ಲ, ಅವರು ಎಲ್ಲೋ ಮೈಗ್ರೇಟ್ ಆಗ್ತಾ ಇದ್ದಾರೆ, ಸಣ್ಣ ಮಗುನೇ ಎತ್ಕೊಳಕ್ ಅಂತ ಹೇಳ್ಬಿಟ್ಟು ಆ ಹೆಣ್ಣು ಹುಡುಗಿ ಕರ್ಕೊಂಡು ಹೋಗ್ತಾ ಇದ್ದಾರೆ, ಹಾಗಾಗಿ ಕಲಿತಾ ಇಲ್ಲ. ರಾಜಾನಾಯಕ್ ಸರ್ ಬೆಳಗ್ಗೆ ಹೇಳ್ತಾ ಇದ್ದಾಗ ಅದೇ ಹೇಳೋದು, ಹೆಣ್ಮಕ್ಳ ಸಂಖ್ಯೆ ಮುಂದಿನ ವರ್ಷಕ್ಕೆ ನಾವು ಜಾಸ್ತಿ ಆಗಬೇಕು, ನಮ್ಮ ಇಂಥ ಕಾರ್ಯಕ್ರಮದ ಮುಂದಿನ ಆಗ್ಬೋದು. ನಾವು ಎಜುಕೇಷನ್ನೇ ಕೊಡಲಿಲ್ಲ ಅಂದ್ರೆ ಇಲ್ಲಿ ಬರ್ತಾರೆ. ಎಷ್ಟರ ಮಟ್ಟಿಗೆ ನಮ್ಮ ಹಳ್ಳಿಯಲ್ಲಿ ತಾಣಗಳಲ್ಲಿ ಎಜುಕೇಷನ್ ಹೆಣ್ಮಕ್ಳು ಕಲಿತಾ ಇದ್ದಾರೆ ಕಂಪೇರ್ ಮಾಡ್ತಾ ಇರ್ತೀವಿ. ಸೊ ಆ ಒಂದು ಕಾರಣಕ್ಕಾಗಿ ಏನು ಮಾಡಿದ್ರು, KGBV ಅಂತ ಒಂದು ವಿತ್ ಹಾಸ್ಟೆಲ್ ಸ್ಕೂಲ್ ಸ್ಟಾರ್ಟ್ ಮಾಡಬೇಕು 6ನೇ ಕ್ಲಾಸ್ನಲ್ಲಿ. ಅವ್ರಿಗೆ ಏನು ಮಾಡ್ಬೇಕಂದ್ರೆ ಅಂಥ ವಿದ್ಯಾರ್ಥಿ ಯಾರು ಸ್ಕೂಲ್ ಬಿಟ್ಟಿದೆ ಆ ವಿದ್ಯಾರ್ಥಿನ ಕರ್ಕೊಂಡ್ಬಿಟ್ಟು ವಿದ್ಯಾರ್ಥಿನ ಅಲ್ಲಿ ಆ ಸ್ಕೂಲಲ್ಲಿ ವಿತ್ ರೆಸಿಡೆನ್ಸಿಯಲ್ ಇರಬೇಕು. ಎಲ್ಲ ತಾಲೂಕುಗಳಲ್ಲಿ ಇದೆ ಇಂಥ ಸ್ಕೂಲ್. ಇದನ್ನು ನಾವು ಫೈಂಡ್ ಔಟ್ ಮಾಡಬೇಕು. ಅವರಿಗೆ ಆ ಹೆಡ್ ಮಾಸ್ಟರ್ಗಳನ್ನು ಕಾಂಟ್ಯಾಕ್ಟ್ ಮಾಡ್ಕೊಂಡ್ಬಿಟ್ಟು, ಈಗ ನಮ್ಮ ತಾಂಡದ ನಾವು ಪ್ರತಿ ವರ್ಷನೂ ಮಾಡ್ತೇವೆ, ಬಾಂಬೆಗೆಲ್ಲ ಹೋಗ್ತಾರೆ ನೋಡ್ರಿ, ನಮ್ಗೆ ಗೊತ್ತೇ ಇರುತ್ತೆ ಈ ಹುಡುಗಿ ಇವ್ರ ಮಗಳೆಲ್ಲ ಶಾಲೆ ಬಿಡ್ತಾಳೆ. ಮತ್ತು ಅಲ್ಲಿ ಕಂಟಿನ್ಯೂ ಶಾಲೆಗೆ ಇರ್ಬೇಕು ಹಂಗೇನಿಲ್ಲ ಸರ್. ಒಟ್ಟು ಸ್ಕೂಲಿಗೆ ಹೋಗಿಲ್ಲ ಆ ಹೆಣ್ಮಗು ಅಂತಂದ್ರೂ ಕೂಡ ಡೈರೆಕ್ಟ್ 6ನೇ ಕ್ಲಾಸಿಗೆ ಅಡ್ಮಿಷನ್ ಮಾಡ್ಕೊತಾರೆ. ಹಿಂದಿಂದೆಲ್ಲ ಕಲಿಸ್ಬೇಕಂತ ರೂಲ್ಸ್ ಇದೆ. ಅದು ಕಂಟಿನ್ಯೂ ಅಂತಂದರೆ 12ನೇ ಕ್ಲಾಸ್ನ ವಿತ್ ಹಾಸ್ಟೆಲ್ ರೆಸಿಡೆನ್ಷಿಯಲ್ ಸ್ಕೂಲ್ ಕೊಡ್ತಾ ಇದೆ. ಎಲ್ಲ ತಾಲೂಕಲ್ಲಿ ಇದೆ. ಇಲ್ಲಿ ನಮ್ಮ ಕಲಬುರಗಿಯಲ್ಲಿ ಕೂಡ ನಮ್ಮ ಸ್ಕೂಲ್ ಕಂಪೋಸಿಟಲ್ಲೇ ಇದೆ KGB ಸ್ಕೂಲ್ ಅಂತ ಹೇಳ್ಬಿಟ್ಟು. ಚಿಂಚೋಳಿಯಲ್ಲಿ ಭಾಳ ಹಿಂದಿ ಉಳಿದ ಮಕ್ಕಳು ಅದಾರ ಅಂತ ಹೇಳ್ಬಿಟ್ಟು 150 ಇದೆ ಅಲ್ಲಿ ಟಾರ್ಗೆಟ್. ಸೊ ಹೀಗೆ ಎಲ್ಲ ತಾಲೂಕುಗಳಲ್ಲಿದೆ. ಸೊ ಅದ್ರ ಬಗ್ಗೆ ಸ್ವಲ್ಪ ನಾವು ತಿಳ್ಕೊಂಡ್ಬಿಟ್ಟು ನಮ್ಮ ಸಮಾಜಕ್ಕೆ, ನಮ್ಮ ಹೆಣ್ಮಕ್ಳಿಗೆ ಎಲ್ಲ ಉತ್ತಮ ಶಿಕ್ಷಣ ಸಿಗುವಂಥ ನಾವು ಮಾಡೋಣ ಅಂತ ಹೇಳ್ತಾ, ಸೊ ನನಗೆ ಅನಿರೀಕ್ಷಿತವಾಗಿ ಇದು ಗೋಷ್ಠಿ ಸಿಕ್ಕದ್ದು. ಸೊ ಅದಕ್ಕೆ ನಾನು ತಿಳಿದ ವಿಷಯಗಳನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸಿದ್ದೀನಿ. ಆ ಒಂದು ಕಾರಣಕ್ಕಾಗಿ ನನಗೆ ವೇದಿಕೆಯ ಮೇಲೆ ಈ ಒಂದು ವಿಷಯವನ್ನು ಮಂಡಿಸಲು ಅವಕಾಶ ಮಾಡಿಕೊಟ್ಟ ಎಲ್ಲ ಸಂಘದ ಪದಾಧಿಕಾರಿಗಳಿಗೆ, ವೇದಿಕೆ ಮೇಲೆ ಗಣ್ಯರಿಗೆ, ಎಲ್ಲರಿಗೂ ವಂದಿಸಿ ನಾನು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ